आपने क्या किया? और मैं राहुल गांधी जी को चैलेंज देना चाहता हूं, इन्होंने इस आतंकवादी हमलों के खिलाफ उनकी सरकार ने जो कदम उठाए यहाँ खड़े रहकर हिम्मत से बताए देश की जनता। ನಮಸ್ಕಾರ ವೀಕ್ಷಕರೇ, ಇದು ಇಡೀ ದೇಶವೇ ಖುಷಿ ಪಡುವಂತಹ ಸುದ್ದಿ. ಇಷ್ಟು ದಿನಗಳವರೆಗೆ ನೀಟ್ ವಿಚಾರವನ್ನು ಇಟ್ಕೊಂಡು ಕಿಡಿಗೇಡಿಗಳು ಅಟ್ಟಹಾಸವನ್ನು ಮೆರಿತಾ ಇದ್ರು. ದೇಶದ್ರೋಹಿಗಳ ವಿಜೃಂಭಣೆಯನ್ನು ಕಂಡು ದೇಶದ ಜನರ ರಕ್ತ ಕುದಿತಾ ಇತ್ತು. ಈಗ ಸೈಲೆಂಟ್ ಆಗಿ ಎಲ್ಲರ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಇವರುಗಳ ಹೆಸರನ್ನು ಕೇಳಿದ್ರೆ ನೀವು ದಂಗಾಗೋದು ಗ್ಯಾರಂಟಿ. ವೀಕ್ಷಕರು, ಕೆಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ನಡೀತಿದ್ದ ಹೈಡ್ರಾಮ್ಗಳನ್ನೆಲ್ಲ ನೋಡಿ ಕೆಲವರಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು. ವೈರಲ್ ಆಗ್ತಿದ್ದ ವಿಡಿಯೋಗಳಾಗಿರ್ಬೋದು, ಆ ಹಿಂಸಾಚಾರದ ವಿಡಿಯೋಗಳನ್ನು ನೋಡಿ ಕೆಲವರು ಖುಷಿ ಪಡ್ತಾ ಇದ್ರು. ಇನ್ನೂ ಒಂದಷ್ಟು ಮಂದಿ ಸರ್ಕಾರಿ ಜೀಪ್ಗಳಿಗೆ ಬೆಂಕಿ ಹಚ್ಚಿ ಸಿಬ್ಬಂದಿಗಳನ್ನು ಬಿಡಬೇಡಿ, ಹೊಡೆದಾಕಿ ಆರ್ಮಿಯವರನ್ನ ಅಟ್ಟಾಡಿಸ್ಕೊಂಡು ಹೊಡೀರಿ ಅಂತ ಕಮೆಂಟ್ ಮಾಡಿ ಪ್ರಚೋದನೆ ಕೊಡ್ತಾ ಇದ್ರು. ಆ ಮೂಲಕ ಮಜಾ ತಗೊಳ್ತಾ ಇದ್ರು. ಆದರೆ ಈಗ ಅಸಲಿ ಆಟ ಶುರುವಾಗಿದೆ. ನೀಟ್ ವಿಚಾರ ಕೇಂದ್ರ ಹಾಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದು. ಅವರವರು ಅದನ್ನು ಬಗೆಹರಿಸ್ಕೊಳ್ತಾರೆ ಅಂದ್ಕೊಳ್ಳೋಣ. ಆದರೆ ಕೆಲವು ದೇಶದ್ರೋಹಿಗಳು ಸುಮ್ಮನೆ ಇರಬೇಕಲ್ವಾ, ಕಲ್ಲು ಹೊಡೆಯೋರು ಸುಮ್ಮನೆ ಇರಬೇಕಲ್ಲ, ಸುಮ್ಮನಿರ್ತಾರ ಹೇಳಿ? ಇದೇ ಚಾನ್ಸ್ ಅಂತ ಅಂದ್ಕೊಂಡು ವಿದ್ಯಾರ್ಥಿಗಳ ಸೋಗಿನಲ್ಲಿ ಕಲ್ಲು ಹೊಡೆಯುವ ಕೆಲಸಕ್ಕೆ ಕೈ ಹಾಕಿದ್ರು. ಈಗ ಅದೆಲ್ಲವನ್ನು ವಾಪಸ್ ಕೊಡುವಂತಹ ಸಮಯ. ಸರ್ಕಾರಗಳು ಖಡಕ್ಕಾಗಿ ರುಬ್ಬೋದಕ್ಕೆ ಶುರು ಮಾಡಿವೆ. ಕಲ್ಲು ಹೊಡೆಯೋ ಕಿಡಿಗೇಡಿಗಳಿಗೆ ನಡುಕ ಶುರುವಾಗಿದೆ. ಬಂಧಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಕಾಕ್ರೋಚ್ಗಳಿಗೂ ಈಗ ದೊಡ್ಡ ತಲೆನೋವು ಶುರುವಾಗಿದೆ. ಕಾನೂನು ಕುಣಿಕೆ ಯಾವಾಗ ಕುತ್ತಿಗೆಗೆ ಬಂತು, ಇದೇ ಕಾರಣಕ್ಕೆ ಎದ್ನೋ ಬಿದ್ನೋ ಅಂತ CJPಯ ವಕ್ತಾರ ಜಿರಳೆ ಸೌರವ್ ಜೋಶಿ ನಮಗೂ ಹಿಂಸಾಚಾರಕ್ಕೂ ಸಂಬಂಧವೇ ಇಲ್ಲ, ಹಿಂಸಾಚಾರ ಮಾಡಿದವರು ಅವರು ದೇಶಕ್ಕೆ ಬೆಂಕಿ ಹಚ್ಚೋರು, ಸಮಾಜಘಾತಕ ಶಕ್ತಿಗಳು, ಅವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಅಲ್ಲಿಗೆ CJP ಕಡೆಯಿಂದಲೂ ಕ್ಲಿಯರ್ ಕಟ್ ಮೆಸೇಜ್ ಇದೆ. ಇಲ್ಲಿ ಇಡೀ ದೇಶದ ಜನ ಕೇಳ್ಕೊಳ್ತಾ ಇದ್ರು, ಈ ಹಿಂಸಾಚಾರ ಮಾಡಿದವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಪ್ರತಿಭಟನೆ ಹೆಸರಲ್ಲಿ ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು ಮಾಡಿದ್ರಲ್ಲ, ಆ ದೇಶದ್ರೋಹಿಗಳನ್ನ ಹೆಡೆಮುರಿ ಕಟ್ಟಿ ಅಂತ ಇಡೀ ದೇಶದ ಜನ ಕೇಳ್ಕೊಳ್ತಾ ಇದ್ರು. ಈಗ ಆ ಸಮಯ ಬಂದೇ ಬಿಟ್ಟಿದೆ. ನೋಡಿ ಏನೇನಾಗಿದೆ ಅಂತ. ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ, ಹಿಂಸಾಚಾರ ಆಯ್ತಲ್ವಾ. ಮೊದಲನೇದಾಗಿ ಕೋಲ್ಕತ್ತಾದಲ್ಲಿ ಜುಲೈ 24ನೇ ತಾರೀಕು ಧರ್ಮತಾಲದಲ್ಲಿ ಒಂದು ಪ್ರತಿಭಟನೆ ನಡೀತು. ಈ ಸಂದರ್ಭದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ನಡೀತು. ಈ ಧ್ವಂಸ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾ ಪೊಲೀಸರು ಭಾನುವಾರ ಮತ್ತೆ 3 ಬಂಧನ ಮಾಡಿದ್ದಾರೆ. ಒಟ್ಟು ಬಂಧಿತರ ಸಂಖ್ಯೆ 14ಕ್ಕೆ ಏರಿಕೆ ಆಗಿದೆ. ಅಲ್ಲಿನ ಪೊಲೀಸರು ಶನಿವಾರದ ಹೊತ್ತಿಗೆ 11 ಜನರನ್ನು ಬಂಧಿಸಿದ್ರು. ಈಗ ಮತ್ತೆ 3 ಬಂಧಿಸಿದ್ದಾರೆ. ಈಗ ಬಂಧನ ಆಗಿರೋರು ಕರಾಯಾ ಪೊಲೀಸ್ ಠಾಣೆ ಪ್ರದೇಶದ ಶಹಬಾಜ್ ಖಾನ್, 34 ವರ್ಷ. ಈತನಿಗೆ 34ನೇ ವಯಸ್ಸಿಗೆ ಈತ ಮದುವೆ ಮಕ್ಕಳು ಮಾಡಿಕೊಂಡು ನೀಟ್ ಪರೀಕ್ಷೆ ಬರೆದು ಪಾಸಾಗೋಣ ಅಂತ ಹೊರಟಿದ್ದ ಅಂತ ಕಾಣುತ್ತೆ. ಮತ್ತೊಬ್ಬ ಕಿಡಿಗೇಡಿ ರಾಜ್ಬಾಗನ್ ಪ್ರದೇಶದ ಶೇಖ್ ಮೊಹಮ್ಮದ್ ಸಲ್ಮಾನ್ ಹುಸೇನ್, 29 ವರ್ಷ ಈತನಿಗೆ. ಇನ್ನು ಬಾಂಗಾರ್ ಪ್ರದೇಶದ ಮೊಹಮ್ಮದ್ ಜಹೀರುದ್ದೀನ್ ಮುಲ್ಲಾ, 32 ವರ್ಷ ಪ್ರಾಯ ಆತನಿಗೆ. ಇನ್ನಿಬ್ಬರು ಆರೋಪಿಗಳು ಪರಾರಿಯಾಗೋದಕ್ಕೆ ಯತ್ನಿಸಿದ್ರು. ಅವರನ್ನು ದುರ್ಗಾಪುರ ಎಕ್ಸ್ಪ್ರೆಸ್ ವೇ ಬಳಿ ತಡೆ ಹಿಡಿದಿದ್ದಾರೆ. ಇನ್ನು ಪತ್ರಕರ್ತರು ಪೊಲೀಸರ ಮೇಲಿನ ದಾಳಿಯ ಪ್ರಮುಖ ಆರೋಪಿ ಅಂತ ಹೇಳಿದ್ರೆ ಮೊಹಮ್ಮದ್ ಅಫ್ರೋಜ್. ಈತನನ್ನು ಈಗಾಗಲೇ ಶನಿವಾರ ಅಂಡಾಲ್ನಲ್ಲಿ ಬಂಧನ ಮಾಡಿದ್ದಾರೆ. ವೀಕ್ಷಕರೇ, ಇಲ್ಲಿ ಪೊಲೀಸರು ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಂಧಿತ ವ್ಯಕ್ತಿಗಳಲ್ಲಿ ಯಾರೂ ವಿದ್ಯಾರ್ಥಿಗಳಲ್ಲ ಅಥವಾ ಕಾಕ್ರೋಚ್ ಜನತಾ ಪಕ್ಷದ ಸದಸ್ಯರಲ್ಲ ಅನ್ನೋದು. ಇವರು ಪ್ರತಿಭಟನೆಯ ನೆಪದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಉದ್ದೇಶಪೂರ್ವಕವಾಗಿ ದೈಹಿಕ ಕಿರುಕುಳ ನೀಡಿದ್ದಾರೆ ಅನ್ನೋ ಆರೋಪ ಇದೆ. ಇನ್ನು ದೆಹಲಿಗೆ ಬಂದರೆ ದೆಹಲಿ ಪೊಲೀಸರಿಗೆ ಒಂದು ಮಹತ್ವದ ಲೀಡ್ ಸಿಕ್ಕಿದೆ. ಪಾಕ್ ಕುತಂತ್ರದ ಪೋಸ್ಟ್ಗಳಿಂದಲೇ ದೆಹಲಿಯಲ್ಲಿ ಹಿಂಸಾಚಾರ ನಡೆದಿದೆ ಅನ್ನೋ ಬಗ್ಗೆ ದೆಹಲಿ ಪೊಲೀಸರೇ ಖಚಿತಪಡಿಸಿದ್ದಾರೆ. ದೆಹಲಿಯ ದಂಗೆಯ ಹಿಂದೆ ಪಾಕ್ ಕೈವಾಡ ಇರುವ ಶಂಕೆ ವ್ಯಕ್ತವಾಗಿದೆ. ಈ ಬಗ್ಗೆ ಸ್ವತಃ ದೆಹಲಿ ಸೆಂಟ್ರಲ್ DCP ಆಗಿರುವ ರೋಹಿತ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೆಹಲಿ ದಂಗೆಯ ಹಿಂದೆ ಪಾಕ್ ಕೈವಾಡ ಇರುವ ಶಂಕೆ ವ್ಯಕ್ತವಾಗಿದೆ. ಪ್ರತಿಭಟನೆ ಸಂದರ್ಭದಲ್ಲಿನ CCTV ದೃಶ್ಯಗಳನ್ನು ಕಲೆ ಹಾಕಿ ತನಿಖೆ ನಡೆಸ್ತಾ ಇದ್ದೀವಿ. ಪಾಕಿಸ್ತಾನ ಮೂಲದ 400 ಮಂದಿ ಹಿಂಸಾಚಾರ ನಡೆಸುವುದಕ್ಕೆ AI ವಿಡಿಯೋಗಳ ಬಳಕೆ ಮಾಡಿರುವುದು ತನಿಖೆಯಲ್ಲಿ ಬಯಲಾಗಿದೆ. ಅದು ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರೋಬ್ಬರಿ 480 ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ನಿರ್ಬಂಧಿಸಲಾಗಿದೆ. ಕಾರಣ ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳ ಪ್ರತಿಭಟನೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾರಿ ತಪ್ಪಿಸುವ ನಕಲಿ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ. ಇನ್ನು ವೀಕ್ಷಕರೇ, ಒಂದು ವಿಡಿಯೋ ಇಡೀ ದೇಶದ ಜನರ ನಿದ್ದೆಗೆಡಿಸಿತ್ತು. ಅದು ಯಾವುದು ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಛಾಯಾಚಿತ್ರಕ್ಕೆ ಶೂನಿಂದ ಹೊಡೆಯುವಂತಹ ಒಂದು ದೃಶ್ಯ. ಆ ವಿಡಿಯೋ ವೈರಲ್ ಆಗಿತ್ತು, ನೀವು ಕೂಡ ಗಮನಿಸಿರಬಹುದು. ಈ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿ ಏನಿದ್ದಾನೆ ಆತನಿಗೆ 50 ವರ್ಷ. ಆತನನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಈ ಆರೋಪಿಯ ಹೆಸರು ಕೇಳಿ, ಅರ್ಷದ್ ಅಲಿ ಅಲಿಯಾಸ್ ಸಾಜಿದ್ ಅಂತ. ಆತ 50 ವರ್ಷವಾದರೂ ಕೂಡ ಈ ಹೇಡಿ ಕೆಲಸವನ್ನು ಬಿಟ್ಟಿಲ್ಲ. ಕೆಲವು ಕಾಂಗ್ರೆಸ್ಸಿಗರು ಕೂಡ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಖುಷಿಪಟ್ಟಿದ್ರು.
ನೋಡಿ, ದೇಶದ ಪ್ರಧಾನಿಗೆ ಈ ರೀತಿಯಾಗಿ ಅವಮಾನ ಮಾಡೋದು, ಅದನ್ನು ಕೆಲವರು ಹಂಚ್ಕೊಳ್ಳೋದು ಎಂತಹ ಮನಸ್ಥಿತಿ ಅಂತ. ಇನ್ನು ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯ ಒಂದು ಆತಂಕಕಾರಿ, ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. 2020ರಲ್ಲಿ ಈಶಾನ್ಯ ದೆಹಲಿಯಲ್ಲಿ ಒಂದು ಗಲಭೆ ನಡೆದಿತ್ತು. ಆ ಪ್ರಕರಣದ ಆರೋಪಿ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಅಂತ, ಇವರ ಪರವಾಗಿ ಓರ್ವ ಯುವತಿ ಪ್ರತಿಭಟನೆಯ ಸಂದರ್ಭದಲ್ಲಿ ಪೋಸ್ಟರನ್ನು ಪ್ರದರ್ಶನ ಮಾಡಿದ್ಲು. ಆಕೆಯ ವಿರುದ್ಧ FIR ದಾಖಲಾಗಿದೆ. ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ನೀಟ್ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ಯುವತಿ ವಿವಾದಾತ್ಮಕ ಪೋಸ್ಟರನ್ನು ಪ್ರದರ್ಶನ ಮಾಡಿದ್ದು. ಉಮರ್ ಖಾಲಿದ್ ಕ್ರಿಮಿನಲ್, ಆತ ಜೈಲಲ್ಲಿದ್ದಾನೆ. 2001ರ ಸಂಸತ್ ಮೇಲಿನ ದಾಳಿ ನಿಮಗೆ ನೆನಪಿರಬಹುದು. ಅದರ ಅಪರಾಧಿ ಅಫ್ಜಲ್ ಗುರು, ಭಯೋತ್ಪಾದಕ ಆತನನ್ನು ಸಪೋರ್ಟ್ ಮಾಡಿ JNUನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಇದೇ ಉಮರ್ ಖಾಲಿದ್ ದೇಶದ್ರೋಹದ ಘೋಷಣೆಗಳನ್ನು ಕೂಗಿದ್ದ. ಅದು ಮಾತ್ರ ಅಲ್ಲ, ಪೌರತ್ವ ತಿದ್ದುಪಡಿ ಕಾಯ್ದೆ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ CAA ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಹೊರಟ್ರೆ ಅದನ್ನು ವಿರೋಧ ಮಾಡಿ ಪ್ರತಿಭಟನೆ ನೆಪದಲ್ಲಿ ಜನರನ್ನು ವಿರೋಧಿಸಿ ಗಲಭೆಗೆ ಸಂಚು ರೂಪಿಸಿದ್ದ. ಆತನಿಗೆ ಸಪೋರ್ಟ್ ಮಾಡಿ ಈ ಯುವತಿ ಪ್ರತಿಭಟನೆ ಸಂದರ್ಭದಲ್ಲಿ ಪೋಸ್ಟರನ್ನು ಪ್ರದರ್ಶನ ಮಾಡಿದ್ದು. ಅಷ್ಟು ಮಾತ್ರ ಅಲ್ಲ, ಉಖದ್ಲೆ ಬೆಂಗಳೂರು ಪೊಲೀಸ್ ಅನ್ನುವ ಬರಹವನ್ನು ಪೋಸ್ಟರ್ನಲ್ಲಿ ಪ್ರದರ್ಶನ ಮಾಡಿದ್ಲು. ಬೆಂಗಳೂರು ಪೊಲೀಸರ ವಿರುದ್ಧವೇ ಆಕೆ ನಾಲಿಗೆ ಹರಿಬಿಟ್ಟಿದ್ಲು. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಭದ್ರತಾ ಸಿಬ್ಬಂದಿ, ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರು ಉಪ್ಪಾರಪೇಟೆ ಠಾಣೆಗೆ ದೂರನ್ನು ಕೊಟ್ಟರು. FIR ದಾಖಲಾಗಿದೆ. ಗಲಭೆ ಉದ್ದೇಶದಿಂದನೇ ಪ್ರಚೋದನೆ ನೀಡುವ ಆರೋಪದ ಮೇಲೆ ಕೇಸ್ ದಾಖಲಾಗಿದೆ. ಸದ್ಯ ಪೊಲೀಸರು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಇನ್ನು ಇದೇ ಉಮರ್ ಖಾಲಿದ್ನನ್ನು ಬೆಂಬಲಿಸಿ ಗೋವಾದಲ್ಲೂ ಘೋಷಣೆ ಕೂಗಲಾಗಿದೆ. ಅಲ್ಲಿ ಇಬ್ಬರು ಯುವಕರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗೋವಾದ ಆಜಾದ್ ಮೈದಾನದಲ್ಲಿ ಪ್ರಧಾನವರ ರಾಜೀನಾಮೆ ಆಯ್ತಲ್ಲ, ಅದರ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು ಅವರೆಲ್ಲ. ಈ ಸಂದರ್ಭದಲ್ಲಿ ಡ್ಯಾನಿಶ್ ಅನ್ನುವ ಕಿಡಿಗೇಡಿ ಖಾಲಿದ್ನನ್ನು ಬೆಂಬಲಿಸಿ ಫಲಕ ಪ್ರದರ್ಶನ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಖಾಲಿದ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳ್ಕೊಂಡಿದ್ದ. ಅದೇ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ. ಈ ಡ್ಯಾನಿಶ್ನನ್ನು ಬೆಂಬಲಿಸಿ ಗುಂಪೊಂದು ಘೋಷಣೆ ಕೂಗ್ತಾ ಇತ್ತು. ಪೊಲೀಸರು ಆ ಸಂದರ್ಭದಲ್ಲಿ ಸುದೀನ್ ದಳವಿ ಅನ್ನುವ ಮತ್ತೊಬ್ಬ ಕಿಡಿಗೇಡಿಯನ್ನು ಬಂಧಿಸಿದ್ದಾರೆ. ಆ ಇಬ್ಬರು ಕಿಡಿಗೇಡಿಗಳು ಕೂಡ ಖಾಲಿದ್ನನ್ನು ಬೆಂಬಲಿಸೋದ್ರ ಜೊತೆಗೆ ಮಾಧ್ಯಮ ಸಿಬ್ಬಂದಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ರು. ಇಬ್ಬರ ವಿರುದ್ಧವೂ ಈಗ FIR ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಉಮರ್ ಖಾಲಿದ್ಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ MLC ಆಗಿರುವ BK ಹರಿಪ್ರಸಾದ್ ಹೆಸರು ಕೇಳಿ ಬಂದಿದೆ. ಅವರು ಕೂಡ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಏನು ಮಾಡಿದ್ದಾರೆ? ಬೆಂಗಳೂರಿನಲ್ಲಿ ಯುವತಿ ಉಮರ್ ಖಾಲಿದ್ ಪೋಸ್ಟರನ್ನು ಪ್ರದರ್ಶನ ಮಾಡಿದ್ರೆ ತಪ್ಪೇನು, ಈ ರೀತಿಯಾಗಿ ಪ್ರಶ್ನೆ ಕೇಳಿರೋದು ನಮ್ಮ ರಾಜ್ಯದ ವಿಧಾನ ಪರಿಷತ್ನ ಸದಸ್ಯ BK ಹರಿಪ್ರಸಾದ್. ಒಬ್ಬ ಭಯೋತ್ಪಾದಕನಿಗೆ ಸಪೋರ್ಟ್ ಮಾಡಿದಂತಹ, ಸಂಸತ್ ಮೇಲೆ ದಾಳಿ ಮಾಡಿದಂತಹ, ಟೆರರಿಸ್ಟ್ಗೆ ಬೆಂಬಲ ಕೊಟ್ಟಂತಹ, ಆತನ ಪರ ದೇಶದ್ರೋಹದ ಘೋಷಣೆ ಕೂಗಿದಂತಹ, ದೆಹಲಿಯಲ್ಲಿ ಪ್ರಚೋದನೆ ಕೊಟ್ಟು ದಂಗೆ ಎಬ್ಬಿಸಿದ ಆತನಿಗೆ ಸಪೋರ್ಟ್ ಮಾಡಿದ್ರೆ ತಪ್ಪೇನು ಅಂತ ಕೇಳುವಂತಹ ಮನಸ್ಥಿತಿ. BK ಹರಿಪ್ರಸಾದ್ ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರು. ಯುವತಿ ವಿರುದ್ಧ FIR ಆಗಿದೆ. ಅಂಥವ್ರನ್ನ ಇವರು ಸಮರ್ಥಿಸ್ಕೊಳ್ತಾರೆ ಅಂದರೆ ಏನು ಹೇಳಬೇಕು ಗೊತ್ತಿಲ್ಲ. ಇನ್ನು ಜಂತರ್ ಮಂತರ್ ವಿಚಾರವಾಗಿ ನೋಡಿದ್ರೆ ದೆಹಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಜುಲೈ 20ರಂದು ಏನು ಸಂಸತ್ ಚಲೋ ನಡೀತು, ಮೆರವಣಿಗೆ ನಡೀತು, ಆಗ ನಡೆದಂತಹ ಹಿಂಸಾಚಾರದ ಹಿಂದೆ ಸಂಭಾವನೀಯ ಪಿತೂರಿ ಕುರಿತು ದೆಹಲಿ ಪೊಲೀಸರು ವಿಶೇಷ ಘಟಕವನ್ನು ರಚನೆ ಮಾಡಿಕೊಂಡಿದ್ದಾರೆ, ತನಿಖೆಯನ್ನು ಆರಂಭಿಸಿದ್ದಾರೆ. ಈ ತಂಡ ಈವರೆಗೆ ಸುಮಾರು 2500 ವ್ಯಕ್ತಿಗಳ ವಿವರಗಳನ್ನು ಪರಿಶೀಲನೆ ಮಾಡಿದೆ. ತನಿಖೆ ಸಮಯದಲ್ಲಿ ಈ ಹಿಂದೆ ಕ್ರಿಮಿನಲ್ ದಾಖಲೆಗಳನ್ನು ಹೊಂದಿದ್ದ ಸುಮಾರು 400 ವ್ಯಕ್ತಿಗಳನ್ನು ಗುರುತು ಮಾಡಿದ್ದಾರೆ. ಈ ಹಿಂಸಾಚಾರದಲ್ಲಿ ಅವರ ಪಾತ್ರ ಏನು, ಈ ಬಗ್ಗೆ ಪೂರ್ವ ನಿಯೋಜಿತ ಸಂಚು ರೂಪಿಸಲಾಗಿತ್ತು ಅನ್ನೋ ಬಗ್ಗೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನು ಪಾಟ್ನಾ ಪೊಲೀಸ್ ಕೂಡ ಆಕ್ಟಿವ್ ಆಗಿದ್ದಾರೆ, ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಅಲ್ಲಿಯೂ ಕೂಡ ಹಿಂಸಾಚಾರ ನಡೆದಿದೆ. ಈ ಸಂದರ್ಭದಲ್ಲಿ ಲಾಲು ಯಾದವ್ ಅವರ ಹಿರಿಯ ಪುತ್ರ ತೇಜ್ ಪ್ರತಾಪ್ ಬಂಧನ ಆಗಿದೆ. ಆತನ ವಿರುದ್ಧವೂ ಕೇಸ್ ದಾಖಲಾಗಿದೆ. ಸದ್ಯ ಆತ ಜೈಲಲ್ಲಿದ್ದಾನೆ. ಈಗಾಗಲೇ ಅಲ್ಲಿನ ಪೊಲೀಸರು ತನಿಖೆಯನ್ನು ನಡೆಸಿ ಬರೋಬ್ಬರಿ 117 ಶಂಕಿತರ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಮೆರವಣಿಗೆ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಒಂದು ಗುಂಪು ಹಿಂಸಾಚಾರಕ್ಕೆ ಇಳಿದಿತ್ತು. ಭದ್ರತಾ ಸಿಬ್ಬಂದಿ ಹಾಗೆ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಕಲ್ಲು ತೂರಾಟ ನಡೆಸಿತ್ತು. ಈ ಕಲ್ಲು ತೂರಾಟದಲ್ಲಿ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದಂತಹ 117 ಶಂಕಿತ ವ್ಯಕ್ತಿಗಳ ಫೋಟೋಗಳನ್ನು ಪೊಲೀಸರು ತಮ್ಮ ಅಧಿಕೃತ X ಖಾತೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅವರನ್ನು ಗುರುತಿಸುವುದಕ್ಕೆ ಸಾರ್ವಜನಿಕರ ನೆರವನ್ನು ಕೋರಿದ್ದಾರೆ. ಈ ವ್ಯಕ್ತಿಗಳ ಗುರುತು ಪತ್ತೆಯಾದ ತಕ್ಷಣವೇ ಅವರ ವಿರುದ್ಧ ಕಾನೂನುಬಾಹಿರ ಕೃತ್ಯ, ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮತ್ತು ಗಲಭೆ ಎಬ್ಬಿಸಿದ ಆರೋಪದಡಿ ಕಾನೂನು ಕ್ರಮ ಜರುಗಿಸುವುದಕ್ಕೆ ಬಿಹಾರ ಪೊಲೀಸರು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ನೀಟ್ ವಿಚಾರವನ್ನು ಇಟ್ಕೊಂಡು ಕೆಲವೊಂದಷ್ಟು ಕೃತ್ಯಕ್ಕೆ ಕೈ ಹಾಕಿದ್ರಲ್ಲ, ಅವರ ವಿರುದ್ಧವಾಗಿ ಈಗ ಒಂದು ಪಡೆ ವಿಶೇಷ ಟಾಸ್ಕ್ ಫೋರ್ಸ್ ಫೀಲ್ಡ್ಗಿಳಿದಿದೆ. ಒಂದು ದೊಡ್ಡ ಹೈಡ್ರಾಮಾದ ನಂತರದಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ವೀಕ್ಷಕರೇ, ಈ ಬೆಳವಣಿಗೆ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕ.